ಸದನದ ಒಳಗೆ ಇಷ್ಟೆಲ್ಲ ನಡೀತಾ ಇದ್ರೆ ಮತ್ತೊಂದು ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಇವತ್ತು ಅಕ್ಷರಶಃ ರಣರಂಗವಾಗಿತ್ತು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಕಹಳೆ ಮೊಳಗಿಸಿತ್ತು. ಒಂದು ತಂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸಿದ್ರೆ ಮತ್ತೊಂದು ತಂಡ ವಿಧಾನಸೌಧಕ್ಕೆ ನುಗ್ಗೋದಕ್ಕೆ ಯತ್ನಿಸಿತು. ಪೊಲೀಸರಂತೂ ಎಲ್ಲರನ್ನೂ ಎಳೆದೆಳೆದು ಬಸ್ ಹತ್ತಿಸ್ತಾ ಇದ್ರು. ಹಾಗಾದ್ರೆ ಹೇಗಿತ್ತು ಇವತ್ತಿನ ಬಿಜೆಪಿ ಪ್ರತಿಭಟನೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಎಲ್ಲಿವರೆಗೂ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ವೋ ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಇರ್ತದೆ. ಸಿಎಂ ಅವ್ರ ಹೆಸರು ಹೇಳಿ, ಡಿಸಿಎಂ ಅವ್ರ ಹೆಸರು ಹೇಳಿ, ಅದಕ್ಕೆ ಇದು ಒಂದು ವ್ಯವಸ್ಥಿತವಾದಂತ ಸಂಚು ನಡೆದಿದೆ. ಬ್ಯಾರಿಕೇಡ್ ಹತ್ತಿದ್ರು, ಬಸ್ ಮೇಲೇರಿ ಸಿಡಿದೆದ್ದಿದ್ರು. ಎಲ್ಲಿ ನೋಡಿದ್ರು ಕೇಕೆ, ಸರ್ಕಾರದ ವಿರುದ್ಧ ಘೋಷಣೆ, ಸಾಲದಕ್ಕೆ ತಳ್ಳಾಟ ನೂಕಾಟ. ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣ ವಿರೋಧಿಸಿ ಇವತ್ತು ಬಿಜೆಪಿ ನಿಗಿ ಕೆಂಡವಾಗಿತ್ತು. ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡೋ ಮೂಲಕ ದೊಡ್ಡ ಹೈಡ್ರಾಮಾ ಹಂಗಾಮಕ್ಕೆ ಫ್ರೀಡಂ ಪಾರ್ಕ್ ಅಕ್ಷರಶಃ ರಣರಂಗವಾಗಿತ್ತು. ವಾಲ್ಮೀಕಿ ನಿಗಮ ಹಗರಣ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬೃಹತ್ ಹೋರಾಟ. ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧದವರೆಗೆ ಮೆರವಣಿಗೆ, ಅಲ್ಲಿಂದ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ತಂಡ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ರಸ್ತೆಗಿಳಿದು ಅಬ್ಬರಿಸಿತು. ಆದರೆ ಫುಲ್ ಅಲರ್ಟ್ ಆಗಿದ್ದ ಖಾಕಿ ಪ್ರತಿಭಟನೆಯ ದಿಕ್ಕನ್ನೇ ಬದಲಿಸಿತು. ಬಿಜೆಪಿ ಪ್ರತಿಭಟನೆಯ ಮಾರ್ಗ ಮಧ್ಯೆ ಬ್ಯಾರಿಕೇಡ್ ಅಳವಡಿಸಿ ಖಾಕಿ ಸರ್ಪಗಾವಲು ಕಾದು ಕುಳಿತಿತ್ತು. ಬ್ಯಾರಿಕೇಡ್ ನೋಡ್ತಾ ಇದ್ದಂತೆ ಕೆರಳಿದ ವಿಜಯೇಂದ್ರ ಅದರ ಮೇಲೆ ಹತ್ತಿ ಆಕ್ರೋಶ ಹೊರಹಾಕಿದ್ರು. ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಬ್ಯಾರಿಕೇಡ್ ಉರುಳಿಸ್ತಾ ಇದ್ದಂತೆ ಪೊಲೀಸರು ಲಾಠಿ ಬೀಸಿದ್ರು. ಈ ವೇಳೆ ಮಹಾ ಸಂಘರ್ಷವೇ ನಡೆದು ಹೋಯಿತು. ಮಾರ್ಗ ಮಧ್ಯೆ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದು ಒಬ್ಬೊಬ್ಬರನ್ನೇ ಎಳತಂದು ಬಸ್ ಹತ್ತಿಸಿದ್ರು. ಇದಂತೂ ದೊಡ್ಡ ಹಂಗಾಮವನ್ನೇ ಸೃಷ್ಟಿಸಿತು. ಮತ್ತೊಂದು ತಂಡದಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನ. ಫ್ರೀಡಂ ಪಾರ್ಕ್ ಬಳಿ ಬಿಜೆಪಿ ನಾಯಕರು ಬೀದಿಗಿಳಿತಾ ಇದ್ದಂತೆ ಪೊಲೀಸರು ವಶಕ್ಕೆ ಪಡೆದಿದ್ರು. ಆದ್ರೆ ಇತ್ತ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿಯ ಮತ್ತೊಂದು ತಂಡ ರೆಡಿಯಾಗಿತ್ತು. ವಿಧಾನಸೌಧದ ಪಶ್ಚಿಮ ಗೇಟ್ ಮೂಲಕ ಮುತ್ತಿಗೆ ಹಾಕೋದಕ್ಕೆ ಶಾಸಕ ಸಿಮೆಂಟ್ ಮಂಜುನಾಥ್ ಯತ್ನಿಸಿದ್ರು. ಇಲ್ಲಿ ಕೂಡ ಪ್ರತಿಭಟನೆ ಮಾಡ್ತಿದ್ದವರನ್ನ ಖಾಕಿ ವಶಕ್ಕೆ ಪಡೆಯಿತು. ಸಿಎಂ ಡಿಸಿಎಂ ಹೆಸರು ಹೇಳುವಂತೆ ಇಡಿಯಿಂದ ಒತ್ತಡ. ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ವಿರುದ್ಧ ಸಚಿವರ ಗಂಭೀರ ಆರೋಪ. ಅತ ಬಿಜೆಪಿ ಪ್ರತಿಭಟನೆ ಮಾಡ್ತಿದ್ರೆ ಇತ ಸುದ್ದಿಗೋಷ್ಠಿ ನಡೆಸಿದ ಸಚಿವರಾದ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್ ಬಿಜೆಪಿಗೆ ತಿರುಗೇಟು ಕೊಟ್ರು. ಬಿಜೆಪಿ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಿದೆ ಅಂತ ಆರೋಪಿಸಿದ್ರು. ಇಷ್ಟೇ ಅಲ್ಲದೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಡಿಸಿಎಂ ಹೆಸರು ಹೇಳುವಂತೆ ಇಡಿ ಅಧಿಕಾರಿಗಳು ಒತ್ತಡ ಹಾಕ್ತಿರೋ ಗಂಭೀರ ಆರೋಪ ಮಾಡಿದ್ರು. ನೀವು ಬಚಾವಾಗಬೇಕಾದ್ರೆ ಉನ್ನತ ಮಟ್ಟದಲ್ಲಿರುವಂತವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಕೆಯನ್ನ ಕೊಡಿ ಅಂತೇಳಿ ಈ ತನಿಖೆಗೆ ಒಳಪಟ್ಟಿರ್ತಕ್ಕಂಥವರ ಮೇಲೆ ದಬಾವಣೆಯನ್ನ ಮಾಡ್ತಾ ಇದ್ದಾರೆ, ಒತ್ತಡವನ್ನ ಏರ್ತಾ ಇದ್ದಾರೆ. ಅಧಿಕಾರ ದುರುಪಯೋಗ ಮಾಡಿಕೊಂಡು ಸಿಎಂ ಅವ್ರ ಹೆಸರು ಹೇಳಿ, ಇದು ಚುನಾವಣೆ ಖರ್ಚಾಗಿದೆ ಅಂತ ಹೇಳಿ, ಇದು ಆಂಧ್ರ ಚುನಾವಣೆಗೆ ಹೋಗಿದೆ, ಬಳ್ಳಾರಿ ಚುನಾವಣೆಗೆ ಯೂಸ್ ಮಾಡಿದ್ದಾರೆ, ಡಿಸಿಎಂ ಅವ್ರ ಹೆಸರು ಹೇಳಿ, ಸಚಿವರ ಹೆಸರು ಹೇಳಿ, ಅದಕ್ಕೆ ಇದು ಒಂದು ವ್ಯವಸ್ಥಿತವಾದಂತ ಸಂಚು ನಡೆದಿದೆ. ರಾಮಲಿಂಗಾರೆಡ್ಡಿ, ಕೆಜೆ ಜಾರ್ಜ್ ಸೇರಿದಂತೆ ಅನೇಕ ಸಚಿವರು ಕೂಡ ಇದೇ ಆರೋಪ ಮಾಡಿದ್ರು. ಸಚಿವರ ಈ ಮಾತಿಗೆ ವಿಜಯೇಂದ್ರ ಬೆಂಕಿ ಉಗುಳಿದ್ರು. ಸಿದ್ದರಾಮಯ್ಯಗೆ ಭಯ ಶುರುವಾಗಿದೆ, ಅದಕ್ಕೆ ಈ ರೀತಿ ಆರೋಪ ಮಾಡ್ತಿದ್ದಾರೆ ಅಂತ ತಿರುಗೇಟು ಕೊಟ್ರು. ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ತಾ ಇಲ್ಲ. ಇವತ್ತು ಇಡಿ ಮುಂದೆ ನಾಗೇಂದ್ರ ಎಲ್ಲವೂ ಕೂಡ ಬಾಯಿ ಬಿಟ್ಟಿದ್ದಾರೆ. ಇದರಿಂದ ನಿದ್ದೆ ಬರ್ತಾ ಇಲ್ಲ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ, ಸಚಿವರಿಗೆ. ಹಾಗಾಗಿ ಇವತ್ತು ವಿಲಿ ಒದ್ದಾಡ್ತಾ ಇದ್ದಾರೆ.
ಒಂದಂತೂ ಸತ್ಯ, ಲೂಟಿ ಮಾಡಿರ್ತಕ್ಕಂಥದ್ದು ಸತ್ಯ. ನಾಗೇಂದ್ರರನ್ನ ಮತ್ತೆ ಇಡಿ ಕಸ್ಟಡಿಗೆ ನೀಡಿ ಆದೇಶ. ಇವತ್ತು ಶಾಸಕ ಬಿ ನಾಗೇಂದ್ರ ವಿಚಾರಣೆ ನಡೆಯಿತು. 5 ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿತು. ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ನಾಗೇಂದ್ರರನ್ನ ಮತ್ತೆ ಕಚೇರಿಗೆ ಕರೆದೊಯ್ದರು. ದಾಖಲೆ ಮುಂದಿಟ್ಟು ಇಡಿ ಕಚೇರಿಯಲ್ಲಿ ದದ್ದಲ್ ವಿಚಾರಣೆ. ಇತ್ತ ಶಾಂತಿನಗರ ಕಚೇರಿಯಲ್ಲಿ ಶಾಸಕ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ವಿಚಾರಣೆ ನಡೆಯಿತು. ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ದದ್ದಲ್ ವಿಚಾರಣೆ ಎದುರಿಸಿದ್ರು. ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಮುಂದಿಟ್ಟು ಪ್ರಶ್ನಿಸಿದ್ರು. ಬ್ಯೂರೋ ರಿಪೋರ್ಟ್, TV9.